ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ವಾಚಸ್ಪತಯೇ ನಮಃ. ಓಂ ಪ್ರತೆ ಮಹ್ನಾರಿರಿಚೇರೋದಸ್ಯೋಃ ವೃಕ್ಷಸ್ಯನುತೆ ಪುರುಹೂತವಯಾ ವ್ಯೋತಯೋ ರುರುಹುರಿಂದ್ರಪೂರ್ವೀಃ ಶಚೀವತಸ್ತೆ. ವಿಷ್ಣು ಸಹಸ್ರನಾಮ ಸ್ತೋತ್ರದ 222ನೆಯ ವಾಚಸ್ಪತಿ ಎನ್ನುವ ನಾಮ ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಬೃಹತಿ ಮಂತ್ರ ಇದೆಲ್ಲವನ್ನು ಕೂಡ ನಾವು ಈಗಾಗಲೇ ನೋಡಿದ್ದೀವಿ. ಮೂಲ ಮಂತ್ರಕ್ಕೆ ಸಾಯಣಾಚಾರ್ಯರು ಮತ್ತು ಭಗವಂತಾಚಾರ್ಯರು ಮಾಡಿದ ಅರ್ಥಗಳನ್ನು ನೋಡಿದ್ದೇವೆ. ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಹೇಳಿದ ಅರ್ಥ ನೋಡಿದ್ದೇವೆ. ನನ್ನ ಅರ್ಥವನ್ನು ಕೂಡ ಅಲ್ಲಿ ನೋಡಿ ಆಗಿದೆ. ಈ ಜಗತ್ತೆಂಬುದೊಂದು ವೃಕ್ಷ, ಹಾಗೆ ಶಾಸ್ತ್ರ ಅನ್ನೋದು ಕೂಡ ಒಂದು ವೃಕ್ಷವೇ. ಈ ವೃಕ್ಷದ ಕೊಂಬೆಗಳು ಹೇಗೆ ಬಹುಮುಖ ಆಗಿವೆಯೋ ಹಾಗೆ ಭಗವಂತನೇ ನಿನ್ನ ಲೀಲೆಗಳು ಕೂಡ ಬಹುಮುಖವಾಗಿವೆ. ಶಾಸ್ತ್ರದ ಬಹುಮುಖತ್ವವನ್ನು ನೋಡಿದರೆ, ಜಗತ್ತಿನ ಬಹುಮುಖತ್ವವನ್ನು ನೋಡಿದರೆ ನಿನ್ನ ಲೀಲೆಯ ಬಹುಮುಖತ್ವವನ್ನು ಕೂಡ ನಾವು ಸ್ವಲ್ಪ ಮಟ್ಟಿಗಾದರೂ ಊಹಿಸಿ ತಿಳಿಯಬಹುದು ಅನ್ನೋದನ್ನೆಲ್ಲ ಆ ಬೃಹತಿ ಮಂತ್ರ ಹೇಳಿದ್ದನ್ನ ನೋಡಿದ್ದೀವಿ. ಮತ್ತೆ ನಿನ್ನ ಲೀಲೆ ಆ ಶ್ರೀದೇವಿ ಭೂದೇವಿಯರನ್ನು ಕೂಡ ಮೀರಿ ನಿಂತಿದೆ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಶ್ರೀದೇವಿ ಭೂದೇವಿಯರನ್ನೂ ಮೀರಿ ನಿಂತಿದೆ ರೋದಸ್ಯೋಹೋ ದಿದಿಚೆ ಅಂತ. ಶ್ರೀದೇವಿ ಭೂದೇವಿಯರನ್ನೂ ಮೀರಿ ನಿಂತಿದೆ ನಿನ್ನ ಮಹಿಮೆ ಅಂತ ಹೇಳು ಅಂತ ಬೃಹತಿ ಮಂತ್ರ ಹೇಳಿದರೆ, ಅದನ್ನೇ ಈ ವಿಷ್ಣು ಸಹಸ್ರನಾಮದ ನಾಮವು ಕೂಡ ವಾಚಸ್ಪತೆಯೇ, ಭಗವಂತನ ಪತ್ನಿಯರಾದಂತಹ ಶ್ರೀಭೂದೇವಿಯರ ಮಹಿಮೆಯನ್ನು ಕೂಡ ಈ ಭಗವಂತ ಮೀರಿ ನಿಂತಿದ್ದಾನೆ ಅಂತ ನಾಮವೂ ಅದನ್ನೇ ಹೇಳ್ತದೆ, ಮತ್ತೆ ಬೃಹತಿ ಮಂತ್ರವೂ ಅದನ್ನ ವ್ಯಾಖ್ಯಾನಿಸಿದೆ. ಅದನ್ನೆಲ್ಲ ನೋಡಿದ್ದೇವೆ. ವಾಚಸ್ಪತಿ ಅನ್ನುವ ಶಬ್ದ ಭಗವಂತನನ್ನು ಹೇಳ್ತದೆ, ಹೈಗ್ರೀವ ರೂಪದ ಭಗವಂತನನ್ನು ಹೇಳ್ತದೆ. ವಾಚಸ್ಪತಿ ಅನ್ನುವ ಶಬ್ದ ಲಕ್ಷ್ಮೀದೇವಿಯನ್ನು ಹೇಳ್ತದೆ ಅಂತ ಕೂಡ ಕಳೆದ ದಿವಸ ನೋಡಿದ್ದೀವಿ. ವಾಚಸ್ಪತಿ ಅಂದ್ರೆ, ವಾಕ್ ಅಂದ್ರೆ ಸಕಲ ಶಾಸ್ತ್ರ ಸಮುದಾಯ, ಶಾಸ್ತ್ರ ಪ್ರಪಂಚ, ಅದರ ಪತಿ ಅಭಿಮಾನಿನಿ ದೇವತಾ ಲಕ್ಷ್ಮೀದೇವಿ. ಮತ್ತೆ ವಾಕ್ ಅಂದ್ರೆ ಭಗವಂತ ಹೈಗ್ರೀವ ರೂಪನಾದ ಭಗವಂತ, ಅವನ ಪತ್ನಿಯೂ ಕೂಡ ಹೌದಿದು, ಅವಳು ಈ ಲಕ್ಷ್ಮೀದೇವಿ. ಆದ್ರಿಂದ ಅವಳು ವಾಚಸ್ಪತಿ ಅಂತ ಕಳೆದ ದಿವಸ ಅರ್ಥಗಳನ್ನ ನೋಡಿದ್ದೇವೆ. ವಾಚಸ್ಪತಿ ಎಂಬ ಶಬ್ದದಿಂದ ಮುಖ್ಯ ಪ್ರಾಣನೂ ಕೂಡ ವಾಚ್ಯನಾಗ್ತಾನೆ ಅಂತ ಅನ್ನೋದನ್ನ ಇವತ್ತಿನ ದಿವಸ ನಾವು ನೋಡಬೇಕಾಗಿದೆ. ವಾಚಸ್ಪತಿ ಅನ್ನೋ ಶಬ್ದ ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ. ಮತ್ತೆ ಋಗ್ವೇದದಲ್ಲೂ ಕೂಡ ಸಪತ್ತಗ್ನ ಸೂಕ್ತದಲ್ಲಿ ಅಥವಾ ಋಷಭ ಸೂಕ್ತದಲ್ಲಿ ಋಷಭಂ ಮಾಸಮಾನಾನಾಂ ಸಪತ್ನಾನಾಂ ವಿಷಾಸಹಿಂ ಅಂತೇನು ಪ್ರಾರಂಭ ಕಾಣ್ತದಲ್ಲ, ಆ ಋಷಭ ಸೂಕ್ತದಲ್ಲಿ ವಾಚಸ್ಪತೆ ನಿಷೇಧೇಮಾನ್ ಯಥಾ ಮದಧಾರಂ ವದಾನ್ ಅಂತ ಹೀಗೆ ಆ ಭೀಮಸೇನನ ಒಂದು ಮಾತು ಅಲ್ಲಿ ಕಂಡು ಬರ್ತದೆ. ವಾಚಸ್ಪತಿಯಾದ ಭಗವಂತನೇ, ನರಸಿಂಹನೇ, ಈ ಅನೇಕ ಜನ ಶತ್ರುಗಳು, ದುರ್ಯೋಧನ ಮೊದಲಾದ ಶತ್ರುಗಳು ನಮ್ಮನ್ನು ಕುರಿತು ಕೀಳಾಗಿ ಮಾತಾಡ್ತಾ ಇದ್ದಾರೆ, ಅವರೆಲ್ಲರನ್ನೂ ಕೂಡ ನೀನು ಹಿಮ್ಮೆಟ್ಟಿಸು ಅಂತ ಆ ನರಸಿಂಹದೇವನ ಪಾದ ಕಮಲಗಳಲ್ಲಿ ಭೀಮಸೇನನ ಪ್ರಾರ್ಥನಾ ಇದೆ. ಮತ್ತೆ ನಮ್ಗೆ ಗೊತ್ತಿರುವಂತ ಋಷಭ ಸೂಕ್ತ ನರಸಿಂಹನನ್ನು ಹೇಳ್ತದೆ, ಮತ್ತೆ ಮುಖ್ಯ ಪ್ರಾಣನನ್ನೂ ಹೇಳ್ತದೆ. ಮುಖ್ಯ ಪ್ರಾಣ ಭೀಮಸೇನ ರೂಪದ ಮುಖ್ಯ ಪ್ರಾಣ ತಾನು ಆ ಮಂತ್ರವನ್ನ ಕಂಡುಕೊಂಡು ನರಸಿಂಹನನ್ನು ಸ್ತುತಿಸಿದೆ. ವಸ್ತುತಃ ಅದಕ್ಕೆ ದೇವತೆ ಮುಖ್ಯ ಪ್ರಾಣನೂ ಹೌದು. ಪ್ರಧಾನವಾಗಿ ದೇವತೆ ಪರಮಾತ್ಮ, ಅಪ್ರಧಾನವಾಗಿ ಆಮೇಲೆ ಲಕ್ಷ್ಮೀದೇವಿ, ಮುಂದೆ ಮುಖ್ಯ ಪ್ರಾಣ ಅದರ ದೇವತೆ. ಹೀಗೆ ಋಗ್ವೇದದಲ್ಲಿ ವಾಚಸ್ಪತಿ ಶಬ್ದ ಇದೆ, ವಿಷ್ಣು ಸಹಸ್ರನಾಮದಲ್ಲಿ ವಾಚಸ್ಪತಿ ಶಬ್ದ ಇದೆ. ಈ ಶಬ್ದ
ಪರಮಾತ್ಮನನ್ನು, ಲಕ್ಷ್ಮೀದೇವಿಯನ್ನು ಮತ್ತು ಮುಖ್ಯ ಪ್ರಾಣನನ್ನು ಮೂವರನ್ನು ಹೇಳ್ತದೆ. ಈ ಮೂರೂ ಜನರು ಕೂಡ ಸರ್ವಶಬ್ದ ವಾಚ್ಯರು. ಭಗವಂತ ಅಂತೂ ಸರ್ವಶಬ್ದ ವಾಚ್ಯ ಅನ್ನೋದು ಗೊತ್ತಿದ್ದೇ ಇದೆ ನಮಗೆ. ಲಕ್ಷ್ಮೀದೇವಿಯು ಮುಖ್ಯ ಪ್ರಾಣನೂ ಸರ್ವಶಬ್ದ ವಾಚ್ಯರು ಅಂತ ಐತರೇಯ ಉಪನಿಷತ್ ಭಾಷ್ಯ ಹೇಳ್ತದೆ. ಸರ್ವಶಬ್ದೋದಿತೌ ತಸ್ಮಾತ್ ಏತೌ ದ್ವಾವೇವ ನಾಪರಹ. ಪರಮಾತ್ಮನನ್ನು ಹೊರತುಪಡಿಸಿದರೆ ಸರ್ವಶಬ್ದ ವಾಚ್ಯರಾದವರು ಲಕ್ಷ್ಮೀ ಮತ್ತು ವಾಯುಗಳು ಮಾತ್ರ. ಅನ್ಯೇ ಚೈವ ಮಿತೈ ಶಬ್ದೈ ಉಚ್ಯಂತೆ ನ ಅಮಿತೈ ಕ್ವಚಿತ್. ನಾನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿರಬಹುದು. ಏತೌ ದ್ವಾವೇವ ಅಂದರೆ ಮುಖ್ಯ ಪ್ರಾಣ ಮತ್ತು ಪರಮಾತ್ಮ ಮಾತ್ರ. ಯಾಕೆಂದ್ರೆ ಹಿಂದೆ ದ್ವಾವಾತ್ಮಾನೋ ಹಿ ವೇದೇಶು ದೌ ಪ್ರಾಣವು ದೌ ಚ ಚೇತನವು. ಇಬ್ಬರು ಪ್ರಾಣರ ಬಗ್ಗೆ ವೇದದಲ್ಲಿ ವರ್ಣನೆ ಇದೆ. ಒಬ್ಬ ಮುಖ್ಯ ಪ್ರಾಣ, ಒಬ್ಬ ಮಹಾಪ್ರಾಣ ಅಂತ ವರ್ಣನೆ ಹಿಂದೆ ಬಂದಿದೆ ಈ ಭಾಷ್ಯದಲ್ಲಿ, ಹಿಂದಿನ ವಾಕ್ಯದಲ್ಲಿ. ಮಧ್ಯಮೋ ವಾಯುರೇವೈಕ ಉತ್ತಮ ಕೇವಲೋ ಹರಿಹಿ. ಮಧ್ಯಮ ವಾಯು ಮತ್ತು ಉತ್ತಮ ಅಂದರೆ ಭಗವಂತ ಮಾತ್ರ. ಇವರಿಬ್ಬರೂ ಸರ್ವಶಬ್ದ ವಾಚ್ಯರು, ಬೇರೆ ಯಾರೂ ಸರ್ವಶಬ್ದ ವಾಚ್ಯರಲ್ಲ. ಉಳಿದೆಲ್ಲ ದೇವತೆಗಳು ಕೂಡ ಕೆಲವೇ ಶಬ್ದಗಳಿಂದ ಮಾತ್ರ ವಾಚ್ಯರು, ಅಮಿತ ಶಬ್ದಗಳಿಂದ ವಾಚ್ಯರಲ್ಲ. ಇನ್ನೊಬ್ಬಳು ದೇವತೆ ಸರ್ವಶಬ್ದ ವಾಚ್ಯಳಾದವಳು ಯಾರು ಅಂದರೆ ಶ್ರೀರಪಿ ಅಖಿಲ ಶಬ್ದೋಕ್ತ. ಲಕ್ಷ್ಮೀದೇವಿಯೂ ಅಖಿಲ ಶಬ್ದಗಳಿಂದ ವಾಚ್ಯಳು. ವಿಷ್ಣುವನ್ನತು ಮುಖ್ಯತಃ. ಆದರೆ ಭಗವಂತ ಹೇಗೆ ಸರ್ವಶಬ್ದ ಪೂರ್ಣ ಅರ್ಥದಲ್ಲಿ ಸರ್ವಶಬ್ದ ವಾಚ್ಯನೋ ಹಾಗವಳಲ್ಲ. ತಸ್ಮಾತ್ ಅಮಿತನಾಮಾನೌ ಅಪಿತೌ ಮಿತನಾಮವತ್. ಈ ಲಕ್ಷ್ಮೀ ಮತ್ತು ಮುಖ್ಯ ಪ್ರಾಣರಿಬ್ಬರೂ ಕೂಡ ಸರ್ವಶಬ್ದ ವಾಚ್ಯರು ಹೌದು, ಆದರೆ ಪರಮಾತ್ಮನಿಗೆ ಹೋಲಿಸಿದ್ರೆ ಅವರು ಸರ್ವಶಬ್ದ ವಾಚ್ಯರಲ್ಲ. ಸರ್ವಶಬ್ದ ವಾಚ್ಯತ್ವ ಅನ್ನೋದು ಪರಮಾತ್ಮನಿಗೆ ಹೋಲಿಸಿದ್ರೆ ಅವರಲ್ಲಿ ಕಡಿಮೆ. ಶ್ರೀಶ್ಚ ವಾಯುಶ್ಚ ವಿಷ್ಣುಸ್ತು ಮುಖ್ಯೋಕ್ತೇ ಅಮಿತಾಭಿಧ. ಈ ವಿಷ್ಣು ಮುಖ್ಯವಾಗಿ ಸರ್ವಶಬ್ದ ವಾಚ್ಯನಾದ್ರಿಂದ ಅವನನ್ನು ಅಮಿತ ಅಂತ ಹೇಳಬೇಕು. ಈ ಶ್ರೀ ಮತ್ತು ವಾಯು ಇಬ್ಬರೂ ಕೂಡ ಮಿತನಾಮವುಳ್ಳವರು, ಮಿತರಾದವರು ಅಂತ ಹೀಗೆ ಶಾಸ್ತ್ರ ಹೇಳ್ತದೆ. ಅನಂತ ನಾಮಕತ್ವಾಚ್ಯ ಸೋನಂತ ಗುಣೈರಿತಃ ಪೃಥಂಗ್ ನಾಮಾನಿ ಯಸ್ಮಾತ್ ತತ್ ಗುಣವಾನೇವ ಪ್ರಚಕ್ಷತೆ. ಇದೆಲ್ಲ ಬ್ರಹ್ಮಾಂಡ ಪುರಾಣದ ಮಾತುಗಳು. ಅನಂತ ನಾಮವುಳ್ಳವನಾದ್ರಿಂದ ಭಗವಂತ ಅನಂತ ಗುಣವಾಚ್ಯನೂ ಹೌದು, ಅನಂತ ಗುಣ ಪರಿಪೂರ್ಣನೂ ಹೌದು. ಯಾಕೆಂದ್ರೆ ಒಂದೊಂದು ನಾಮವೂ ಒಂದೊಂದು ಗುಣವನ್ನು ಹೇಳ್ತದೆ ಅಂತ. ಆದ್ದರಿಂದ ಈ ವಾಚಸ್ಪತಿ ಅನ್ನುವ ಶಬ್ದ ಇದು ಕೂಡ ಮುಖ್ಯ ಪ್ರಾಣನನ್ನು ಹೇಳ್ತದೆ, ಲಕ್ಷ್ಮೀದೇವಿಯನ್ನು ಹೇಳ್ತದೆ. ಹಾಗೆ ಪರಮಾತ್ಮನನ್ನು ಕೂಡ ಈ ಶಬ್ದ ಹೇಳೇ ಹೇಳ್ತದೆ. ಶಚೀವಾನ್ ಅಂತ ಅಲ್ಲಿ ಶಬ್ದ ಇದೆ. ಆ ಶಚೀವಾನ್ ಅನ್ನೋ ಶಬ್ದವೂ ಕೂಡ ಈ ಪರಮಾತ್ಮನನ್ನ, ಶಚಿ ಅಂದ್ರೆ ವಾಕ್ ಅಂತ ಅರ್ಥ, ಅವನನ್ನು ಹೇಳ್ತದೆ. ಶಚಿ ಅಂದ್ರೆ ವಾಕ್, ಆ ವಾಕಿನ ಅಭಿಮಾನಿಯಾದಂಥ ಲಕ್ಷ್ಮೀದೇವಿಯೂ ಕೂಡ ಶಚೀವತಿ. ಮತ್ತೆ ಮುಖ್ಯ ಪ್ರಾಣನೂ ಕೂಡ ಶಚೀವಾನ್ ಆಗೇ ಇದ್ದಾನೆ. ಈ ಪರಮಾತ್ಮನ ಪರವಾದ ಅರ್ಥವನ್ನು ಮತ್ತು ಮುಖ್ಯ ಪ್ರಾಣ ಪರವಾದ ಅರ್ಥವನ್ನು ಭಗವಂತಾಚಾರ್ಯರು ತಾವು ಮೂಲ ಋಗ್ವೇದ ಮಂತ್ರಗಳಿಗೆ ಅರ್ಥ ಮಾಡುವಾಗ ಹೇಳೇ ಇದ್ದಾರೆ. ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಅವರು ಪರಮಾತ್ಮ ಪರವಾದ ಅರ್ಥವನ್ನು ಹೇಳಲಿಲ್ಲ, ಮುಖ್ಯ ಪ್ರಾಣ ಪರವಾದ ಅರ್ಥವನ್ನು ಹೇಳಿಲ್ಲ. ಅದನ್ನು ಅವ್ರು ಹೇಳಿದ್ರೆ ಚೆನ್ನಾಗಿರ್ತಿತ್ತು ನಮ್ಮಂಥವ್ರಿಗೆ ಅದನ್ನು ಅವಲೋಕನ ಮಾಡಲಿಕ್ಕೆ. ಅಧ್ಯಾತ್ಮ ಪರವಾದ ಅರ್ಥವನ್ನು ಹೇಳ್ತಾರೆ ಭಗವಂತಾಚಾರ್ಯರು. ಆದರೆ ಮೂಲ ಋಗ್ವೇದದ ಮಂತ್ರಗಳಿಗೆ ಮಾತ್ರ ಪ್ರಾಣಪರವಾದ ಮತ್ತು ಭಗವತ್ಪರವಾದ ಅರ್ಥಗಳನ್ನ ಅವ್ರು ಹೇಳ್ತಾರೆ. ಆ ಸ್ಫೂರ್ತಿಯಿಂದ ಅವರು ಹೇಳಿಕೊಟ್ಟ ಮಾರ್ಗದಲ್ಲಿ ಸಂಪಾದಿತವಾದ ಮಂತ್ರಕ್ಕೆ ಅವ್ರು ಹೇಳಲಿಲ್ಲ. ಆದರೆ ನಾನು ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಅರ್ಥವನ್ನು ಹೇಳುವಾಗ ಆ ಇಡೀ ಮಂತ್ರಕ್ಕೂ ಪ್ರಾಣಪರವಾಗಿಯೂ ವಿಷ್ಣು ಪರವಾಗಿಯೂ ಅರ್ಥ ಹೇಳದೆ ಇದ್ರೂ ಒಂದೊಂದು ಶಬ್ದಕ್ಕಾದರೂ ಕೂಡ ವಾಚಸ್ಪತಿ, ಶಚೀಪತಿ ಮೊದಲಾದ ಶಬ್ದಗಳಿಗಾದರೂ ಪ್ರಾಣಪರವಾಗಿ, ಲಕ್ಷ್ಮೀ ಪರವಾಗಿ ಮತ್ತು ಮಹಾಪ್ರಾಣ ಮುಖ್ಯ ಪ್ರಾಣಕ್ಕಿಂತಲೂ ದೊಡ್ಡವನಾದ ಪರಮಾತ್ಮನ ಪರವಾಗಿ ಒಂದು ಅರ್ಥ ಮಾಡುವ ಪ್ರಯತ್ನ ಈ ದೃಷ್ಟಿಯಿಂದ ಮಾಡ್ತಿರ್ತಾನೆ. ಈ ಮುಖ್ಯ ಪ್ರಾಣನೂ ಕೂಡ ವಾಚಸ್ಪತಿಯೇ. ಯಾಕೆ ಅಂದರೆ ವಾಕಿಗೆ ಅವನ ಪತಿ. ಬೃಹದಾರಣ್ಯಕ ಉಪನಿಷತ್ನಲ್ಲಿ
ಹೀಗೆ ಅದರ ವರ್ಣನೆ ಇದೆ. ವಾಚಂ ಧೇನು ಉಪಾಸೀತ, ವಾಕ್ ಇನ್ನು ಅಭಿಮಾನಿಯಾದಂತಹ ಸರಸ್ವತಿ ಮತ್ತು ಭಾರತೀಯರನ್ನ ಧೇನು ಅಂತ ಉಪಾಸಿಸಬೇಕಂತ. ಇದನ್ನ ಈ ಹಿಂದೆನೂ ಹೇಳಿದ್ದೆ, ನಿನ್ನೆ ಮೊನ್ನೆನೂ ಕೂಡ ಇದನ್ನು ಹೇಳಿದ್ದೆ. ತಸ್ಯಾಹ ಪ್ರಾಣ ಋಷಭ, ಆ ವಾಗ್ರೂಪಿಣಿಯಾದ ಸರಸ್ವತಿಗೆ ಈ ಪ್ರಾಣನೇ ಋಷಭ, ಅವಳ ಗಂಡ. ಮನೋವತ್ಸಹ, ಮನೋಭಿಮಾನಿಯಾದ ರುದ್ರನೇ ಆಕೆಯ ಮಗ ಅಂತ ಹೀಗೆ ಬೃಹದಾರಣ್ಯಕ ಹೇಳ್ತದೆ. ಆದ್ರಿಂದ ವಾಚಸ್ಪತಿ ಅಂದ್ರೆ ವಾಕ್ಕಿನ ಪತಿ. ವಾಗ್ರೂಪಳಾದ ಧೇನುರೂಪಳಾದ ಸರಸ್ವತಿ ಭಾರತೀಯರಿಗೆ ಚತುರ್ಮುಖ ಮತ್ತು ಮುಖ್ಯ ಪ್ರಾಣರು ಪತಿಗಳಾಗಿದ್ದಾರೆ. ಆದ್ರಿಂದ ಅವರು ವಾಚಸ್ಪತಿಗಳು. ಅದೇ ಬೃಹದಾರಣ್ಯಕದಲ್ಲೇ ಏಷವು ಏವ ಬ್ರಹ್ಮಣಸ್ಪತಿ ವಾಗ್ವೈ ಬ್ರಹ್ಮ ತಸ್ಯಾ ಏಷ ಪತಿ ತಸ್ಮಾದು ಬ್ರಹ್ಮಣಸ್ಪತಿ. ಈ ಮುಖ್ಯ ಪ್ರಾಣನನ್ನೇ ಬ್ರಹ್ಮಣಸ್ಪತಿ ಅಂತ ಹೇಳಬೇಕು ಅಂತ ವರ್ಣಿಸಿದೆ. ಯಾಕೆ ಅವನು ಬ್ರಹ್ಮಣಸ್ಪತಿ ಅಂದ್ರೆ ವಾಗ್ವೈ ಬ್ರಹ್ಮ, ವಾಗಭಿಮಾನಿನಿಯಾದ ಸರಸ್ವತಿ ಮತ್ತು ಭಾರತೀಯರನ್ನ ಬ್ರಹ್ಮ ಅಂತ ಹೇಳಬೇಕು. ಅವರ ಪತಿ ಆದ್ರಿಂದ ಈ ಮುಖ್ಯ ಪ್ರಾಣನನ್ನ ಬ್ರಹ್ಮಣಸ್ಪತಿ ಅಂತ ಹೇಳಬೇಕು. ಮತ್ತೆ ಯೇಷವು ಏವ ಬೃಹಸ್ಪತಿ, ಈ ಮುಖ್ಯ ಪ್ರಾಣ ಚತುರ್ಮುಖ ಬ್ರಹ್ಮನನ್ನೇ ಬೃಹಸ್ಪತಿ ಅಂತನೂ ಹೇಳ್ತಾರೆ. ಬೃಹಸ್ಪತಿ ಅಂದ್ರೆ ದೇವಗುರು ಬೃಹಸ್ಪತಿ, ಅದು ಆಮೇಲೆಂದು. ಯಾಕೆ ಇವನು ಬೃಹಸ್ಪತಿ ಅಂದ್ರೆ ವಾಗ್ವೈ ಬೃಹತಿ ತಸ್ಯಾ ಏಷ ಪತಿ ತಸ್ಮಾದು ಬೃಹಸ್ಪತಿ ಅಂತ. ವಾಗ್ದೇವತೆಯಾದ ಸರಸ್ವತಿ ಭಾರತೀಯರನ್ನ ಬೃಹತಿ ಅಂತ ಹೇಳ್ತಾರೆ. ಅವರ ಪತಿ ಇವನಾದ್ರಿಂದ ಇವನನ್ನ ಬೃಹಸ್ಪತಿ ಅಂತ ಹೀಗೆ ತಿಳ್ಕೊಳ್ಬೇಕು. ಅವ್ರು ಯಾಕೆ ಬೃಹಸ್ಪತಿ? ಸರಸ್ವತಿ ಭಾರತೀಯರನ್ನು ಕೂಡ ಬೃಹತಿ ಅಂತ ಯಾಕೆ ಹೇಳಬೇಕು ಅಂತ ಒಂದು ಪ್ರಶ್ನೆ ನಮಗೆ ಬಂದ್ರೆ, ಅದನ್ನ ಆ ಬೃಹದಾರಣ್ಯಕ ಭಾಷ್ಯದಲ್ಲೇ ಸ್ತ್ರೀಗುಣೈ ಸರ್ವಪೂರ್ಣತ್ವಾತ್ ಬೃಹತೀತು ಸರಸ್ವತಿ. ಬೃಹತಿ ಅಂದ್ರೆ ದೊಡ್ಡವಳು ಅಂತ ಅರ್ಥ. ಸಕಲ ಸ್ತ್ರೀಗುಣಗಳಿಂದಲೂ ತುಂಬಿದವಳು, ಕಡಿಮೆ ಸ್ತ್ರೀಗುಣಗಳಿಂದ ತುಂಬಿದವಳಲ್ಲ, ಸಕಲ ಸ್ತ್ರೀಗುಣಗಳಿಂದಲೂ ತುಂಬಿದವಳಾದ್ರಿಂದ ಅವಳನ್ನ ಬೃಹಸ್ಪತಿ ಅಂತ ಹೀಗೆ ತಿಳ್ಕೊಳ್ಬೇಕು ಅಂತ ಬೃಹದಾರಣ್ಯಕ ಉಪನಿಷತ್ತು ನಮಗೆ ತಿಳಿಸಿದೆ. ಆದ್ರಿಂದ ಬೃಹತಿ ಅಂದ್ರೆ ಸರಸ್ವತಿ ಭಾರತೀಯರು ಹೌದು, ಲಕ್ಷ್ಮೀದೇವಿಯೂ ಹೌದು, ಸ್ವಯಂ ಭಗವಂತನೂ ಬೃಹತಿ ಎಂಬ ರೂಪದಿಂದ ವಾಚ್ಯನೇ ಆಗಿದ್ದಾನೆ. ಹೀಗೆ ಏಷವು ವಾಗ್ವೈ ಬೃಹತಿ, ವಾಗಭಿಮಾನಿನಿಯಾದ ಸರಸ್ವತಿ ಭಾರತೀಯರೇ ಬೃಹತಿ ಅಂತ ಕರೆಸ್ಕೊಂಡಿದ್ದಾರೆ. ತಸ್ಯಾ ಏಷ ಪತಿ, ಅವಳ ಪತಿ ಇವನಾದ್ರಿಂದ ಇವನು ಕೂಡ ಬೃಹಸ್ಪತಿ ಅಂತ ಕರೆಸ್ಕೊಂಡಿದ್ದಾನೆ. ಎಲ್ಲ ಕೋಶಗಳಲ್ಲೂ ಕೂಡ ಆಪ್ಟೆ ಮೊದಲಾದ ಕೋಶಗಳಲ್ಲಿಯೂ ಬೃಹತಃ ವಾಚಃ ಪತಿ ಅಂತಲೇ ಹೀಗೆ ಅರ್ಥ ಮಾಡಿದ್ದಾರೆ. ಹೀಗೆ ಬೃಹದಾರಣ್ಯಕ ಉಪನಿಷತ್ತು ಅವನನ್ನ ಬೃಹಸ್ಪತಿ ಬ್ರಹ್ಮಣಸ್ಪತಿ ಅಂತ ಹೇಳಿದೆ. ಮತ್ತು ಎಲ್ಲ ಕಡೆನೂ ಕೂಡ ಬೃಹತ್ಯಾಹ ಪತಿ ಬೃಹಸ್ಪತಿ, ಬ್ರಹ್ಮಣ ಪತಿ ಬ್ರಹ್ಮಣಸ್ಪತಿ, ವಾಚಃ ಪತಿ ವಾಚಸ್ಪತಿ, ಎಲ್ಲ ಕಡೆಯೂ ಕೂಡ ಆ ನಡುವೊಂದು ಸಕಾರ ಬಂದಿದೆ. ಅದೆಲ್ಲದಕ್ಕೂ ಕೂಡ ಒಂದೇ ಮೂಲದಿಂದಲೇ ಆ ಥರದ ರೂಪಗಳು ನಿಷ್ಪನ್ನ ಆಗಿವೆ. ಇಲ್ಲದೆ ಹೋದರೆ ಬ್ರಹ್ಮಣ ಪತಿ ಬ್ರಹ್ಮಪತಿ, ವಾಚಃ ಪತಿ ವಾಕ್ಪತಿ ಅಂತ ಹೀಗೆಲ್ಲ ಆಗ್ತಿತ್ತು. ಎಲ್ಲ ಕಡೆನೂ ಕೂಡ ಪಾರಸ್ಕರಾದಿ ಗಣದಲ್ಲಿ ಇವು ಸೇರಿರುವುದರಿಂದ ಅದಕ್ಕೆ ಸಕಾರ ಅಂತ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಅವನು ಬೃಹಸ್ಪತಿಯೂ ಹೌದು, ವಾಚಸ್ಪತಿಯೂ ಹೌದು, ಹಾಗೆ ಬ್ರಹ್ಮಣಸ್ಪತಿಯೂ ಕೂಡ ಹೌದು. ಮುಖ್ಯ ಪ್ರಾಣನನ್ನ ವಾಚಸ್ಪತಿ ಅಂದ್ರೆ ಶಾಸ್ತ್ರದ ಪತಿ, ಒಂದು ಶಾಸ್ತ್ರ ಸಮುದಾಯದ ಪತಿ, ಇನ್ನೊಂದು ವಾಕ್ ಮಾತನಾಡುವ ಕ್ರಿಯೆ, ಶಬ್ದವನ್ನು ಉಚ್ಚರಿಸುವ ಕ್ರಿಯೆಗೂ ಅವನು ಪತಿ ಅಂತ ಉಚ್ಚಾರ ಮಾಡಿದ್ರಿಂದ ನಮ್ಮ ಪಾಠ ಪ್ರವಚನ ಇತ್ಯಾದಿಗಳಿಗೆ ಯಾವುದೇ ರೀತಿಯಾದಂತಹ ಭಂಗನೂ ಕೂಡ ಬರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಬೃಹದಾರಣ್ಯಕ ಉಪನಿಷತ್ತಿನ 3ನೇ ಅಧ್ಯಾಯದಲ್ಲಿ ಒಂದು ಕಥಾ ಬರ್ತದೆ. ದ್ವಯಾಃ ಪ್ರಾಜಾಪತ್ಯಾಃ ದೇವಾಶ್ಚ ಅಸುರಾಶ್ಚ ತತಃ ಕಾನೀಯಸಾಃ ಏವ ದೇವಾಃ ಜಾಯಸಾಃ ಅಸುರಾಃ ತಯೇಷು ಲೋಕೇಶು ಅಸ್ಪರ್ಧಂತ ತೇಹ ದೇವಾವೂಚುಃ ಹಂತ ಅಸುರಾನ್ ಯಜ್ಞ ಉದ್ಗೀಥೇನ ಅತ್ಯಯಾಮೇತಿ. ದೇವತೆಗಳು
ಮತ್ತು ದೈತ್ಯರು ಇಬ್ಬರು ಕೂಡ ಬ್ರಹ್ಮನ ಮಕ್ಕಳೇ, ಪ್ರಾಜಾಪತ್ಯರೇ ಇವರು. ಆದರೆ ದೇವತೆಗಳು ಕಡಿಮೆ ಸಂಖ್ಯೆಯವರು, ಯಾವತ್ತು ಮೆಜಾರಿಟಿ ಯಾವತ್ತು ದೈತ್ಯರದು. ಅವರಿಗೊಂದು ಸ್ಪರ್ಧೆ ಇತ್ತು. ಆಗ ಈ ದೈತ್ಯರು ದೇವತೆಗಳನ್ನ ಸೋಲಿಸಿದರು. ಆಗ ಈ ದೇವತೆಗಳು ಹೀಗೆ ಆಲೋಚನೆ ಮಾಡಿದರಂತೆ, ನಾವು ಯಜ್ಞದಲ್ಲಿ ಸಾಮಗಾನ ಮಾಡಿ ಭಗವಂತನನ್ನು ಒಲಿಸಿಕೊಂಡು ಈ ದೈತ್ಯರನ್ನು ಹಿಮ್ಮೆಟ್ಟಿಸೋಣ ಅಂತ. ಆಗ ವಾಗಭಿಮಾನಿಯಾದಂಥ ಅಗ್ನಿಯನ್ನು ಅವರು ಕರೆದರು. ನೋಡಿ, ಅಗ್ನಿಯೂ ವಾಗಭಿಮಾನಿಯೇ. ಅಧ್ಯಾತ್ಮ ಅಗ್ನಿರ್ ವಾಂಗ್ನಾಮ ಅಂತ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಅವನನ್ನು ವರ್ಣನೆ ಮಾಡ್ತಾರೆ. ಆ ವಾಗಭಿಮಾನಿಯಾದ ಅಗ್ನಿಯನ್ನು ಕರೆದು ನೀನು ಸಾಮಗಾನ ಮಾಡು ಅಂತ ಕೇಳ್ಕೊಂಡ್ರು. ಅವನು ಸಾಮಗಾನ ಮಾಡಿದ. ಮತ್ತೆ ದೇವತೆಗಳಿಗೆ ಅದರದೊಂದು ಫಲವೂ ಕೂಡ ಸಿಕ್ಕಿತು. ಯೋ ವಾಚಿ ಭೋಗ ತಮ್ ದೇವೇಭ್ಯ ಅಗಾಯತ್. ಈ ಸಾಮಗಾನ ಮಾಡಿದ್ರಿಂದ ಏನೋ ಭೋಗ ಫಲ ಸಿಗಬೇಕು, ಅದನ್ನು ದೇವತೆಗಳಿಗೆ ಕೊಟ್ಟ. ಆವಾಗ ಈ ಅಸುರರು ಅದನ್ನು ನೋಡಿದರಂತೆ. ಈ ಉದ್ಗಾತ್ರ ಅಂದ್ರೆ ಗಾನ ಮಾಡುವ ವಾಕ್ನ ಪತಿಯಾದಂಥ ಅಗ್ನಿಯ ಬಲದಿಂದ ನಮ್ಮನ್ನು ನೀವು ಸೋಲಿಸ್ತಾ ಇದ್ದಾರೆ, ಅಗ್ನಿಯನ್ನೇ ನಾವು ಸೋಲಿಸಿ ಬಿಡೋಣ ಅಂತ ಅವರು ಆಲೋಚನೆ ಮಾಡಿದ್ರಂತೆ. ದೇಹ ವಾಚಮೂಚು, ವಾಗಭಿಮಾನಿಯಾದ ಅಗ್ನಿಯನ್ನು ಕರೆದರು ಅಂತಾನೆ ಅಲ್ಲಿದೆ. ಅವನನ್ನು ಸೋಲಿಸಿಬಿಟ್ರಿ ಅವರು. ತಮ್ಮ ಅಭಿಧೃತ್ಯ ಪಾಪ್ಮನ ಅವಿಧ್ಯನ್ ಸಯಃ ಸಹ ಪಾಪ್ಮ ಯಾವತ್ ಏವ ಇದಂ ಅಪ್ರತಿರೂಪಂ ವದತಿ ಸಯೇವ ಪಾಪ್ಮ. ಈ ಅಗ್ನಿಯನ್ನ ಅವರು ಸೋಲಿಸಿ ಅವನ ಮುಖದಿಂದ ಸರಿಯಾಗಿ ಸಾಮಗಾನ ಆಗದೇ ಇರುವಂತೆ ಮಾಡಿಬಿಟ್ರಂತೆ. ನಾವು ಇವತ್ತಿಗೂ ಕೂಡ ಎಲ್ಲಿಯಾದರೂ ಮಂತ್ರವನ್ನ ತಪ್ಪಾಗಿ ಉಚ್ಚಾರ ಮಾಡಿದರೆ, ಶಾಸ್ತ್ರ ವಿರುದ್ಧವಾದ ನಿಷಿದ್ಧ ಮಾತನಾಡಿದರೆ, ಅದೆಲ್ಲ ಆ ಹಿಂದೆ ಅಗ್ನಿಯನ್ನ ಅಸುರರು ಭ್ರಷ್ಟನನ್ನಾಗಿ ಮಾಡಿದ್ರಲ್ಲ, ಅವನನ್ನು ಕರಪ್ಷನ್ಗೆ ಒಳಪಡಿಸಿದ್ರಲ್ಲ, ಬೌದ್ಧಿಕ ಭ್ರಷ್ಟಾಚಾರ ಅದು. ಅದರ ಫಲವಾಗಿ ಇವತ್ತಿಗೂ ಕೂಡ ಹೀಗೆ ಆಗ್ತದಂತೆ. ನಮ್ಮೆಲ್ಲರ ಮುಖದಿಂದ ತಪ್ಪು ಮಾತು ಬರುವುದು, ತಪ್ಪು ಅರ್ಥ ಹೊರಕ್ಕೆ ಬರುವುದೆಲ್ಲಕ್ಕೂ ಅದೇ ಕಾರಣ. ಯಾಕೆಂದ್ರೆ ನಮ್ಮ ಮುಖದಲ್ಲಿಯೂ ಕೂಡ ಅಗ್ನಿಯೇ ನಿಂತು ಮಾತನಾಡಬೇಕು. ಆದ್ರಿಂದ ಈ ನಮ್ಮಲ್ಲಿ ಕೂಡ ದೋಷ ಬರುವುದು ಆ ಮೂಲ ಅಗ್ನಿಯಲ್ಲಿ ಏನು ದೋಷ ಇದೆ ಆ ದೋಷದಿಂದಾಗಿ ನಮ್ಮಲ್ಲಿ ದೋಷ. ಆ ಅಗ್ನಿ ತನಗೂ ದೇವತೆಗಳಿಗೂ ಸಾಮಗಾನದ ಫಲ ಸಿಗುವಂತೆ ಮಾಡಿದ್ದ. ಯತ್ ಕಲ್ಯಾಣಂ ವದತಿ ತದಾತ್ಮನೆ, ಏನು ವೇದೋಚ್ಚಾರದ ಶಾಸ್ತ್ರೋಚ್ಚಾರದ ಪುಣ್ಯ ಇದೆ ಅದನ್ನು ತಾನು ತಗೊಂಡಿದ್ದ. ಮತ್ತೆ ಸಾಮಗಾನದ ಉಪಯುಕ್ತವಾದ ವಾಕ್ನಲ್ಲಿರುವ ಆ ಒಂದು ಪುಣ್ಯದ ಫಲವನ್ನು ದೇವತೆಗಳಿಗೂ ಕೊಟ್ಟಿದ್ದ ಅಂತೆಲ್ಲ ಹಿಂದೆ ಬಂದಿದೆ. ಇಷ್ಟೆಲ್ಲ ಇರೋದ್ರಿಂದ ಇಷ್ಟೆಲ್ಲ ಫಲಕ್ಕೆ ಕಾರಣನಾದ ಅಗ್ನಿಯನ್ನ ಅವರು ಭ್ರಷ್ಟನನ್ನಾಗಿ ಮಾಡಿಬಿಟ್ರು. ಮುಂದೆ ಅಗ್ನಿಗೆ ಈ ಸಾಮಗಾನವನ್ನು ಮುಂದುವರಿಸಲಿಕ್ಕಾಗದೆ ಹೋದಾಗ ನಾಸಿಕ್ಯ ವಾಯುವನ್ನ ಸಾಮಗಾನ ಮಾಡುವಂತ ದೇವತೆಗಳು ಕರೆದರು. ಅವನನ್ನು ಕೂಡ ಈ ದೈತ್ಯರು ಸೋಲಿಸಿದರು. ಅಗ್ನಿಯ ಕೆಲಸ ಮಾತನಾಡುವುದು, ನಾಸಿಕ್ಯ ವಾಯುವಿನ ಕೆಲಸ ಮೂಸುವುದು. ಆ ಮೂಸಿದ್ರಿಂದ ಏನು ಪುಣ್ಯ ಸಿಗಬೇಕಾಗಿತ್ತು ಅದು ಆ ನಾಸಿಕ್ಯ ವಾಯುವಿನ ಅಧೀನ. ಸಾಮಗಾನ ಮಾಡಿ ಒಂದಿಷ್ಟು ಪುಣ್ಯವನ್ನ ನಾಸಿಕೇಂದ್ರಿಯದಿಂದ ಸಿಗುವ ಪುಣ್ಯವನ್ನ ದೇವತೆಗಳಿಗೆ ಕೊಟ್ಟ. ತಾನೂ ಒಂದಿಷ್ಟು ಆಘ್ರಾಣಿಸಿದ ಅಂತ ಹೀಗೆಲ್ಲ ಇದೆ. ಅವನೂ ಸೋತ್ ಹೋದ ಈ ದೇವತೆಗಳ ವಿರೋಧಿಗಳಾದಂತಹ ದೈತ್ಯರ ದಾಳಿಗೆ ಬಲಿಯಾಗಿ. ಮುಂದೆ ಚಕ್ಷುರಿಂದ್ರಿಯದ ಅಭಿಮಾನಿಯಾದ ಸೂರ್ಯನನ್ನು ಕರೆದ್ರು. ಅವನು ಆರಂಭದಲ್ಲಿ ದೇವತೆಗಳಿಗೂ ತನಗೂ ಫಲವನ್ನ ತಂದು ಕೊಡೋದ್ರಲ್ಲಿ ಸಫಲ ಆದ. ಆದರೆ ದೈತ್ಯರು ಅವನನ್ನು ಸೋಲಿಸಿದ್ರು. ಮುಂದೆ ಶ್ರೋತ್ರಾಭಿಮಾನಿಗಳಾದಂತಹ ದಿಗ್ದೇವತೆಗಳನ್ನ, ಚಂದ್ರ ಮೊದಲಾದ ದಿಗ್ದೇವತೆಗಳನ್ನು ಕರೆದ್ರು.
ಅವರು ಎಲ್ಲರ ಆರಂಭದಲ್ಲಿ ಸಫಲರಾದರೂ ಕೂಡ ಕೊನೆಗೆ ದೈತ್ಯರಿಗೆ ಮಣದೇ ಬಿಟ್ರು. ನಾನು ಇಲ್ಲಿ ಮೊದಲನೇದಾದಂತಹ ಅಗ್ನಿಯ ಕೆಲಸ ಮಾತನಾಡುವುದು ಅದನ್ನಷ್ಟು ಹೇಳಿದೆ. ಮುಂದೆ ನಾಸಿಕ್ಯ ವಾಯುವಿಂದು ಚಕ್ಷುರಿಂದ್ರಿಯದ್ದು ಹೇಳಲಿಲ್ಲ, ಯಾಕಂದ್ರೆ ಅಲ್ಲಿರೋದು ಮೂಸುವುದು ಮತ್ತೆ ನೋಡುವುದು ಅಂತ. ಆದ್ರೆ ಈ ಶ್ರೋತ್ರೇಂದ್ರಿಯದ್ದೇನಿದೆ, ಶ್ರೋತ್ರೇಂದ್ರಿಯದ ಅಭಿಮಾನಿಗಳಾದಂತಹ ದಿಗ್ದೇವತೆಗಳನ್ನ, ಈ ಯಮ ಮೊದಲಾದ ಎಲ್ಲದ ದಿಗ್ದೇವತೆಗಳು ಅವರೆಲ್ಲರೂ ಸಾಮಗಾನ ಮಾಡಿದರು, ಫಲ ಅವರಿಗೂ ಸಿಕ್ತು. ಯತ್ ಕಲ್ಯಾಣಂ ಶೃಣೋತಿ ತದಾತ್ಮನೆ ಯತ್ ಯಹ ಶ್ರೋತ್ರೇ ಭೋಗ ತಮ್ ದೇವೇಭ್ಯ ಅಗಾಯತ್. ಸಾಮಗಾನ ತಾನು ಮಾಡಿ ಆ ದೇವತೆಗಳು ದಿಗ್ದೇವತೆಗಳು ಭಗವಂತನ ತತ್ವದ ಶ್ರವಣದಿಂದ ಬರುವ ಪುಣ್ಯವನ್ನೆಲ್ಲ ದೇವತೆಗಳಿಗೆ ಕೊಟ್ರಂತ. ಮತ್ತೆ ಇನ್ನಿತರ ಒಳ್ಳೆಯ ಶಬ್ದಗಳನ್ನ ಕೇಳುವುದರಿಂದ ಏನು ಸುಖ ಸಿಗಬೇಕೋ ಅದನ್ನು ತಾನು ಪಡ್ಕೊಂಡಿದ್ದ. ಆಗ ದೈತ್ಯರು ಮತ್ತೆ ಸುಮ್ಮನೆ ಕೂಡಲಿಲ್ಲ, ಅವರನ್ನು ಸೋಲಿಸೇ ಬಿಟ್ರು ಆ ದಿಗ್ದೇವತೆಗಳನ್ನು. ಐತರೇಯ ಭಾಷ್ಯದಲ್ಲಿ ಆ ದಿಗ್ದೇವತೆಗಳ ವರ್ಣನೆ ಇದೆ. ಮಿತ್ರೋ ಯಮಶ್ಚ ವರುಣ ಕುಬೇರಶ್ಚ ದಿಗೀಶ್ವರಾಹ. ಮಿತ್ರ, ಯಮ, ವರುಣ, ಕುಬೇರ ಇವರೆಲ್ಲರೂ ಕೂಡ ದಿಗ್ದೇವತೆಗಳು ಅಂತ ಅಲ್ಲಿ ಬಂದಿದೆ. ಮಿತ್ರೋ ಯಮಃ ವರುಣ ಕುಬೇರ ಇವರೆಲ್ಲರೂ ದಿಗೀಶ್ವರರು. ಶ್ರೋತ್ರಾಭಿಮಾನಿನ ಸರ್ವೆ, ಎಲ್ಲರೂ ಶ್ರೋತ್ರದ ಅಭಿಮಾನಿಗಳು. ಅಲ್ಲಿ ವೇದದ ಶ್ರವಣವನ್ನು ಮಾಡಿಸುವ ಶ್ರೋತ್ರಾಭಿಮಾನಿ ಚಂದ್ರ, ಮತ್ತೆ ವೇದ ಭಿನ್ನವಾದ ಪೌರುಷೇಯ ಗ್ರಂಥಗಳ ಶ್ರವಣಕ್ಕೆ ಬೇಕಾದ ಶ್ರೋತ್ರದ ಅಭಿಮಾನಿ ಯಮ. ಮತ್ತೆ ಷಡಂಗಗಳ ಅಧ್ಯಯನಕ್ಕೆ ಬೇಕಾದ ಶ್ರೋತ್ರದ ಅಭಿಮಾನಿ ವರುಣ. ಕಾಮ್ಯಶಾಸ್ತ್ರಗಳು, ಬೇರೆ ರಾಜ್ಯಶಾಸ್ತ್ರ, ದಂಡಶಾಸ್ತ್ರ, ಕಾವ್ಯ, ಸಾಹಿತ್ಯ ಇತ್ಯಾದಿಗಳ ಅಧ್ಯಯನಕ್ಕೆ ಬೇಕಾದ ಶ್ರೋತ್ರದ ಅಭಿಮಾನಿ ಮಿತ್ರ. ನೀತಿಶಾಸ್ತ್ರ ಅಂದ್ರೆ ರಾಜ್ಯಶಾಸ್ತ್ರ ಅಂತ ತಿಳ್ಕೋಬಹುದು ನಾವಿಲ್ಲಿ. ಕಾಮ್ಯಶಾಸ್ತ್ರ ಅಂದ್ರೆ ಬೇರೆದು, ಸಾಹಿತ್ಯ, ನಾಟಕ ಇತ್ಯಾದಿಗಳನ್ನು ತಿಳ್ಕೋಬಹುದು. ನೀತಿಶಾಸ್ತ್ರ ಅಂದ್ರೆ ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ದಂಡಶಾಸ್ತ್ರ, ಅದರ ಶ್ರವಣಕ್ಕೆ ಬೇಕಾದ ಶ್ರೋತ್ರದ ಅಭಿಮಾನಿ ಕುಬೇರ ಅಂತ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿದೆ. ಅವರೆಲ್ಲರೂ ಕೂಡ ಹೀಗೆ ಮಾಡಿದರೂ ದೈತ್ಯರು ಅವರನ್ನು ಸೋಲಿಸಿಬಿಟ್ರು. ಆದ್ರಿಂದ ಏನಾಯ್ತು? ಸಹ ಪಾಪ್ಮ ಏತದೇವ ಮಪ್ರತಿರೂಪಂ ಶೃಣೋತಿ ಸಯೇವ ಸ ಪಾಪ್ಮ. ಇವತ್ತಿಗೂ ಕೂಡ ಆ ಕೇಳಬಾರದ ದುಃಖದಾಯಕವಾದ ಶಬ್ದಗಳನ್ನು ಕೇಳುವುದೇನಿದೆ, ಇವತ್ತು ನಾವೆಲ್ಲ ಕೇಳುವುದು, ಅದೆಲ್ಲ ಆ ಅಸುರರು ದಿಗ್ದೇವತೆಗಳಿಗೆ ಮಾಡಿದ, ದಿಗ್ದೇವತೆಗಳಿಗೆ ಅಂಟಿಸಿದ ಒಂದು ಪಾಪದ ಚಿಹ್ನ ಅಂತ. ಆದ್ರಿಂದ ಈ ಸ್ತೋತ್ರದ್ದು ಮತ್ತೆ ವಾಕ್ಕಿಂದು ನಾನು ಹೇಳಿದೆ, ನಡುವಿರುವ ಶ್ರೋತ್ರದ ನಡುವಿರುವಂತಹ ಪ್ರಾಣದ್ದು, ನಾಸಿಕ್ಯ ವಾಯುವಿಂದು, ಚಕ್ಷುರಿಂದ್ರಿಯದ್ದು ನಾನು ಹೆಚ್ಚು ಹೈಲೈಟ್ ಮಾಡಲಿಲ್ಲ, ಸುಮ್ಮನೆ ಕಥೆಯಲ್ಲಿ ಹೇಳ್ತಾ ಹೋದೆ ಅಷ್ಟೆ. ಅದಾದ್ಮೇಲೆ ಮನೋಭಿಮಾನಿ ದೇವತೆಯನ್ನು ಕರೆದು ನೀನು ಸಾಮಗಾನ ಮಾಡು ಅಂತ ಹೇಳಿದರು. ಯಾರವರು ಮನೋಭಿಮಾನಿ ದೇವತೆಗಳು? ತುಂಬಾ ಜನ ಇದ್ದಾರೆ. ಐತ್ರೇಯ ಉಪನಿಷತ್ ಭಾಷ್ಯ ಅದನ್ನೆಲ್ಲ ವರ್ಣನೆ ಮಾಡ್ತದೆ. ಚಂದ್ರನೂ ಕೂಡ ಮನೋಭಿಮಾನಿ ದೇವತೆಯೇ. ಇಂದ್ರ, ಅವನು ಮನಸ್ಥೂಲಂತು ವಾಸವ ಅಂತಿದೆ. ಯಜ್ಞಾದಿ ಸಾಧನೆ ಎತ್ತು ಚಂದ್ರ ಪ್ರಕೀರ್ತಿತ. ಯಜ್ಞ ಮೊದಲಾದ ಕೆಲಸಗಳನ್ನು ಮಾಡ್ಲಿಕ್ಕೆ ಬೇಕಾದ ಮನಸ್ಸೇ ಚಂದ್ರ. ಸ್ಥೂಲ ಮನಸ್ಸಿನ ಅಭಿಮಾನಿ ದೇವತೆ ಇಂದ್ರ. ರುದ್ರ ಸೂಕ್ಷ್ಮ ಮನಸ್ಸಿನ, ಅದರಲ್ಲಿಯೂ ಮನನದ ದೇವತೆ. ಶೇಷ, ಅವನು ಸೂಕ್ಷ್ಮ ಮನಸ್ಸಿನ ದೇವತೆ, ಅವನು ವ್ಯಾಖ್ಯಾನದ ದೇವತೆ. ಇವರೆಲ್ಲರನ್ನೂ ಸಾಮಗಾನ ಮಾಡಿ ಅಂತ ಹೇಳಿದ್ರು. ಅವರೆಲ್ಲ ಮಾಡಿದ್ರು. ಆರಂಭದಲ್ಲಿ ಸಾಫಲ್ಯ ಅವರಿಗೂ ಬಂತು. ಆದರೆ ಅವರಿಗೂ ಕೂಡ ಕೊನೆಗೆ ಸೋಲೆ ಆಯಿತು ಆ ದೈತ್ಯರ ಕೈಯಿಂದ. ಸಹ ಪಾಪ. ಆ ದೇವತೆಗಳು, ಈ ಮನೋಭಿಮಾನಿ ದೇವತೆಗಳಲ್ಲಿ ಒಂದೇನು ಪಾಪದ ಸ್ಪರ್ಶ ಮಾಡಿಸಿದ್ರಲ್ಲ, ಪಾಪದ ನಂಟನ್ನು ಹಾಕಿದ್ರಲ್ಲ, ಅದು ಪ್ರಸಿದ್ಧವೇ ಆಗಿದೆ ಇವತ್ತಿಗೂ ಕೂಡ. ಯಾಕೆಂದ್ರೆ ಜನ
ತಮ್ಮ ಹಿತ ಏನು ಅಹಿತ ಏನು ಅಂತ ತಿಳಿಯದೆ ಅಹಿತಕರವಾದ ಆಲೋಚನೆಯನ್ನು ಮಾಡ್ತಾರಲ್ಲ, ಅದು ಆ ಅಸುರರು ಮನೋಭಿಮಾನಿ ದೇವತೆಗಳಿಗೆ ಅಂಟಿಸಿದ ಪಾಪದ ಫಲ. ಅಥಹ ಇದಂ ಆಸನ್ಯಂ ಪ್ರಾಣಮೂಚುಹೋ ತ್ವಮ್ನ ಉದ್ಗಾಯೇತಿ. ಅವಾಗ ಅವರು ಎಲ್ಲ ದೇವತೆಗಳು ಆಸನ ಪ್ರಾಣ, ಆಸನ ಅಂದರೆ ಮುಖ, ಆ ಮುಖದಲ್ಲಿ ಅಂತರ್ಗತನಾದ ಮುಖ್ಯ ಪ್ರಾಣನನ್ನ ಹೀಗೆ ಪ್ರಾರ್ಥಿಸಿದರಂತೆ. ತ್ವಮ್ನ ಉದ್ಗಾಯೇತಿ, ಬೇರೆ ಎಲ್ಲ ದೇವತೆಗಳು ಸಾಮಗಾನ ಮಾಡಿದಾಗ ಅದು ವಿಫಲ ಆಗಿದೆ, ಈಗ ನೀನು ನಮಗಾಗಿ ಸಾಮಗಾನ ಮಾಡು, ನಮ್ಮನ್ನ ಆ ಮೂಲಕ ಹರಸು ಅಂತ ಕೇಳ್ಕೊಂಡ್ರು. ಆಗ ಅವನು ತಥಾಯಿತಿ ಸಹ ತಥೇತಿ ತೇಭ್ಯ ಏಷ ಪ್ರಾಣ ಉದಗಾಯತ್, ಈ ಮುಖ್ಯ ಪ್ರಾಣ ಅವರಿಗಾಗಿ ಸಾಮಗಾನ ಮಾಡಿದ. ಆಗ ದೈತ್ಯರು ತಮ್ಮ ಅಭಿಧೃತ್ಯ ಪಾಪನ ಅವಿದ್ಯನ್, ಅವನನ್ನು ಪಾಪಸ್ಪರ್ಶವುಳ್ಳವನನ್ನಾಗಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ಸ ಯಥಾ ಅಶ್ಮಾನಮೃತ್ವ ಲೋಷ್ಠೋ ವಿಧ್ವಂಸೇತ ಏವಂ ಹೈವಂ ವಿಧ್ವಂಸಮಾನಾಹ ವಿಶ್ವಂಚೋ ವಿನೇಶು. ಅವನನ್ನ ಅವರು ಪಾಪ ಸ್ಪರ್ಶವುಳ್ಳವನ್ನಾಗಿ ಮಾಡ್ಲಿಕ್ಕೆ ಹೋಗಿ ತಾವೇ ಸೋತು ಹೋದರು. ಮುಂದೆ ದೇವತೆಗಳು ಗೆದ್ದರು ಅಂತ ಹೀಗೆ ಅವನ ಕುರಿತಾದಂಥ ಒಂದು ಕಥಾ ಇದೆ. ಹೀಗೆ ವಾಕ್ ಅಂದರೆ ವೇದಗಳ ಸಾಮವೇದದ ಶ್ರವಣ ಮಾಡುವುದು ಮತ್ತು ಅದನ್ನು ಗಾನ ಮಾಡುವುದು, ಇದೆರಡಕ್ಕೂ ಕೂಡ ಅವನು ನಿಯಾಮಕ. ಆದ್ದರಿಂದ ವಾಚಸ್ಪತಿ ಅಂತ ಭಗವಂತನನ್ನು, ಆ ಮುಖ್ಯ ಪ್ರಾಣನನ್ನು ಉಪಾಸಿಸಿದರೆ ನಮ್ಮ ಶಾಸ್ತ್ರಗಳ ಶ್ರವಣ, ಇದೀಗ ನಿರ್ದಿಷ್ಟವಾಗಿ ನಾವು ಹಿಂದೆ ನೋಡಿದ್ದೆಲ್ಲ ಅರ್ಥದ ಶ್ರವಣ, ಈಗ ಆ ವಾಕ್ಯನ ಶ್ರವಣ ಮತ್ತು ಅದರ ಪಠನ ಅದೆಲ್ಲವೂ ಕೂಡ ಸಫಲ ಆಗ್ತದೆ. ಬೇಕಾದಂಥ ಫಲವನ್ನು ಕೂಡ ಅದು ಕೊಡ್ತದೆ. ಅವನನ್ನು ವಾಚಸ್ಪತಿ ಅಂತ ಉಪಾಸನೆ ಮಾಡಿದರೆ ಹೀಗೆ ದುಷ್ಟಶಕ್ತಿಗಳೆಲ್ಲವೂ ಕೂಡ ಪರಾಸ್ತ ಆಗ್ತವೆ ಅಂತ ಉಪಾಸನೆ ಮಾಡಬೇಕು. ಮತ್ತೆ ಆ ಮುಖ್ಯ ಪ್ರಾಣನನ್ನ ಹೀಗೆ ವಾಚಸ್ಪತಿ ಅಂತ ಉಪಾಸನೆ ಮಾಡುವುದರಿಂದ ನಮಗೆ ಹೇಗೆ ಸ್ವರಗಳನ್ನು ಉಚ್ಚರಿಸಬೇಕು ಅಂತನ್ನುವುದೆಲ್ಲ ತುಂಬ ಚೆನ್ನಾಗಿ ಗೊತ್ತಾಗ್ತದೆ. ವಾಲ್ಮೀಕಿ ರಾಮಾಯಣದಲ್ಲಿ ಬಂದಂಥ ಒಂದು ಪ್ರಸಂಗ ಹೀಗೆ ನನಗೆ ನೆನಪಿಗೆ ಬರ್ತದೆ. ರಾಮಲಕ್ಷ್ಮಣರು ಬಂದಾಗ ಅವರನ್ನ ನೋಡಬೇಕು, ಅವರ ಕುರಿತು ತಿಳ್ಕೋಬೇಕು ಅಂತ ಸುಗ್ರೀವನ ಮಂತ್ರಿಯಾಗಿ ಈ ಹನುಮಂತ ಬರ್ತಾನೆ. ಅವನು ಮಾತನಾಡಿದ ರೀತಿ ಇತ್ಯಾದಿಗಳನ್ನು ನೋಡಿ ರಾಮ ಪ್ರಭಾವಿತನಾಗ್ತಾನೆ. ರಾಮ ಪ್ರಭಾವಿತನಾಗಿ ಹೀಗೆ ಲಕ್ಷ್ಮಣನಿಗೆ ಹೇಳ್ತಾನೆ ಅವನ ಕುರಿತು: ನಾನೃಗ್ವೇದ ವಿನೀತಸ್ಯ ನಾಯಜುರ್ವೇದಧಾರಿಣ ನಾಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಸಿತುಂ. ಋಗ್ವೇದ, ಯಜುರ್ವೇದ, ಸಾಮವೇದ ಇತ್ಯಾದಿಗಳನ್ನು ಅಧ್ಯಯನ ಮಾಡದ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇಷ್ಟು ಅದ್ಭುತವಾಗಿ ಮಾತನಾಡುವುದು ಸಾಧ್ಯವೇ ಇಲ್ಲ ಅಂತ. ವಸ್ತುತಃ ಅಲ್ಲಿ ರಾಮಲಕ್ಷ್ಮಣರ ಎದುರಿಗೆ ಈ ಹನುಮಂತ ಪ್ರವಚನ ಏನೂ ಮಾಡಿರ್ಲಿಕ್ಕಿಲ್ಲ. ಮಾತಾಡಿದ್ದೊಂದು ಲೌಕಿಕದ ಮಾತು, ತಾವೆಲ್ಲಿಂದ ಬಂದ್ರಿ, ನಾನು ಸುಗ್ರೀವನ ಮಂತ್ರಿ ಇತ್ಯಾದಿ ಸಂಗತಿಗಳು ಮಾತ್ರ ಅಲ್ಲಿದ್ದದ್ದು. ಆದರೆ ಆ ಲೌಕಿಕದ ಮಾತನ್ನೇ ಅಷ್ಟು ಅದ್ಭುತವಾಗಿ ಆಡಿದ್ದ ಅವನು. ಆ ಲೌಕಿಕದ ಮಾತೆ ಅಷ್ಟು ರಾಮನಂಥವನನ್ನೇ, ಮಹಾವಾಚಸ್ಪತಿಯಾದ ರಾಮನನ್ನೇ ಅದು ಪ್ರಭಾವಿತನನ್ನಾಗಿ ಮಾಡಿತ್ತು ಅಂದರೆ ಇನ್ನು ಶಾಸ್ತ್ರ ಪ್ರವಚನಕ್ಕೆ ಆ ಹನುಮಂತ ಕೂತಾಗ ಅದರ ಪ್ರಭಾವ ಇನ್ನೆಷ್ಟಿದ್ದಿರ್ಲಿಕ್ಕಿಲ್ಲ. ನೂನಂ ವ್ಯಾಕರಣಂ ಕೃತ್ಸ್ನ ಮನೇನ ಬಹುಧಾ ಶ್ರುತಂ ಬಹು ವ್ಯಾಹರತ ನೀನ ನ ಕಿಂಚಿತ್ ಅಪಶಬ್ದಿತಂ. ಇವನು ಮಾತನಾಡುವುದು ನೋಡಿದ್ರೆ ಗೊತ್ತಾಗ್ತದೆ. ಅವನು ಈ ಹನುಮಂತ ವ್ಯಾಕರಣವನ್ನು ಅನೇಕ ಬಾರಿ ಓದಿದ್ದಾನೆ. ಇಷ್ಟೆಲ್ಲ ಮಾತಾಡಿದ್ನಲ್ಲ ಇವನು, ಆದರೆ ಅಪಶಬ್ದ ಒಂದನ್ನು ಉಚ್ಚರಿಸಲಿಲ್ಲ ಇವನು. ಇಷ್ಟು ನಮಗೆ ಗೊತ್ತಾಗ್ತದೆ. ನ ಮುಖೇ ನೇತ್ರಯೋಶ್ಚಾಪಿ ಲಲಾಟೆ ಚ ಭ್ರುವೋಸ್ತಥಾ ಅನ್ಯೇಷು ಚ ಸರ್ವೇಷು ದೋಷಃ ಸಂವಿದಿತ ಕ್ವಚಿತ್. ನಾವೆಲ್ಲ ಮಾತನಾಡುವಾಗ ಏನೋ ಒಂದು ಮುಖದಲ್ಲಿ, ಕಣ್ಣಲ್ಲಿ, ಹುಬ್ಬಿನಲ್ಲಿ, ಹಣೆಯಲ್ಲಿ, ಮತ್ತೊಂದು ಯಾವುದೋ ಅಂಗದಲ್ಲಿ ಒಂದು ರೀತಿಯಾದ ಕೆಲವು ವಿಕಾರಗಳು, ಅವು ಕೆಲವರಿಗೆ ಚೆನ್ನಾಗಿ ಕಾಣಬಹುದು, ಕೆಲವರಿಗೆ ಚೆನ್ನಾಗಿ ಕಾಣದೇ ಇರಬಹುದು. ಅಂತೂ ಇಂಥದ್ದು ಏನೋ ಒಂದು ಅಸಹಜವಾದದ್ದೆಲ್ಲ ಆಗ್ತಿರ್ತದೆ.
ಅದೆಲ್ಲವೂ ತಪ್ಪು ಅಂತೂ ಶಾಸ್ತ್ರ ಏನು ಹೇಳ್ತಿಲ್ಲ, ನಾನು ಹಾಗೇನು ಭಾವಿಸಿಲ್ಲ. ಆದರೆ ಅಂಥದ್ದು ಯಾವುದೇ ಒಂದು ವಿಕಾರ ಆತನಲ್ಲಿ ಇರಲಿಲ್ಲ, ಅಸಹಜವಾದದ್ದು ಯಾವುದೂ ಇರಲಿಲ್ಲ. ತುಂಬ ಸಹಜವಾಗಿ ಆತ ಮಾತನಾಡ್ತಿದ್ದ, ತುಂಬ ಸ್ಥಿತಪ್ರಜ್ಞನಾಗಿ ಮಾತಾಡ್ತಿದ್ದ. ಮನಸ್ಸು ಅಷ್ಟೇ ನಿಶ್ಚಲವಾಗಿತ್ತು, ದೇಹವೂ ಕೂಡ ಅಷ್ಟು ನಿಶ್ಚಲವಾಗಿತ್ತು. ಏನೂ ಭಾವನೆಗಳಿಲ್ಲದೆ ಕಲ್ಲಿನಂತೆ ಮಾತಾಡ್ತಿದ್ದ ಅಂತ ಏನಲ್ಲ. ಆದರೆ ದೇಹದ ಯಾವುದೇ ಅಂಗಾಂಗಗಳಲ್ಲಿ, ವಿಶೇಷತಃ ಮುಖದ ಅಂಗಾಂಗಗಳಲ್ಲಿ ಯಾವುದೇ ಅಸಹಜವಾದ ಲ್ಯಾಂಗ್ವೇಜ್ ಕಾಣ್ತಿರ್ಲಿಲ್ಲ. ಇವತ್ತಿನ ರೀತಿಯಲ್ಲಿ ಹೇಳೋದಾದ್ರೆ ಬಾಡಿ ಲ್ಯಾಂಗ್ವೇಜ್ ಯಾವುದೂ ಕೂಡ ಅಸಹಜವಾಗಿರಲಿಲ್ಲ. ಎಲ್ಲವೂ ಚೆನ್ನಾಗಿ, ದೋಷ ನ ಸಂವಿದಿತ, ಯಾವುದೇ ದೋಷ ಇರಲಿಲ್ಲ, ಗುಣವೇ ಇತ್ತು. ಅವಿಸ್ತರಂ ಅಸಂದಿಗ್ಧಂ ಅವಿಲಂಬಿತಂ ಅವ್ಯಥಂ, ತುಂಬ ವಿಸ್ತೃತವಾಗಿ ಮಾತಾಡಲಿಲ್ಲ, ಹಾಗೆ ಬಹಳ ಶಾರ್ಟ್ ಆಗಿಯೂ ಮಾತಾಡಲಿಲ್ಲ. ಸಂದೇಹಕ್ಕೆಡೆ ಇಲ್ಲದಂತೆ, ಏನೂ ದೈನ್ಯವಿಲ್ಲದೆ ತುಂಬ ಚೆನ್ನಾಗಿ ಮಧ್ಯಮ ಸ್ವರಂ, ತುಂಬ ಜೋರಾಗಲ್ಲ, ತುಂಬ ನಿಧಾನವಾಗಿಯೂ ಅಲ್ಲ, ಮಧ್ಯಮ ಸ್ವರದಲ್ಲಿ ಮಾತಾಡಿದ. ಸಂಸ್ಕಾರ ಕ್ರಮ ಸಂಪನ್ನಾಂ ಅದ್ಭುತಾಂ ಅವಿಲಂಬಿತಾಂ ಉಚ್ಚಾರೈತಿ ಕಲ್ಯಾಣೀಂ ವಾಚಂ ಹೃದಯ ಹರ್ಷಿಣೀಂ. ಮಾತನಾಡಿದ್ದು ಮನಸ್ಸಿಗೆ, ನನ್ನಂಥ ರಾಮನಿಗೂ ಇದು ಮನಸ್ಸಿಗೆ ಮುದ ಕೊಟ್ಟಿತು. ಕಲ್ಯಾಣಿ ವಾಕ್ಯಿತು, ತುಂಬ ಅದ್ಭುತವಾದ ಮಾತು. ಯಾಕೆಂದರೆ ಸಂಸ್ಕಾರದಿಂದ ಕೂಡಿದ್ದು, ಅದ್ಭುತವಾದದ್ದು, ವಿಲಂಬಿತವಲ್ಲದೆ ಇದ್ದದ್ದು. ತುಂಬ ನಿಧಾನವಾಗಿಯೂ ಮಾತಾಡಲಿಲ್ಲ, ತುಂಬ ವೇಗವಾಗಿಯೂ ಮಾಡಲಿಲ್ಲ. ನಾಟ್ಯತ್ವರ ನಾತಿರಯ ನಸ್ಖಲಂತಿ ನಿರಂತರ ಅಂತ ಮಧ್ವಾಚಾರ್ಯರ ಮಾತಿನ ಶೈಲಿಯನ್ನು ಕೂಡ 15ನೇ ಸ್ಕಂದದ ಸರ್ಗದಲ್ಲಿ ಮಧ್ವ ವಿಷಯದಲ್ಲಿ ವರ್ಣಿಸ್ತಾರೆ. ಅನಯ ಚಿತ್ರಯ ವಾಚ ತ್ರಿಸ್ಥಾನಂ ವ್ಯಂಜನಸ್ಥಯ ಕಸ್ಯ ನಾರಾಧ್ಯತೆ ಚಿತ್ತ ಮುದ್ಯತಾಸೇರ್ ಅರೇರಪಿ. ಖಡ್ಗ ಹಿಡಿದು ಕತ್ತರಿಸಿ ಬಿಡಬೇಕು ಅಂತ ಬಂದವನು ಕೂಡ, ಒಬ್ಬ ಶತ್ರುವು ಕೂಡ ಈ ಹನುಮಂತನ ಮಾತು ಕೇಳಿದರೆ, ಚಿತ್ರವಾದ ಮಾತು, ತುಂಬ ಅದ್ಭುತವಾದ ಮಾತು, ಇದನ್ನು ಕೇಳಿದರೆ ಅವನ ಮನಸ್ಸು ಪ್ರಫುಲ್ಲ ಆಗಿಬಿಡಬೇಕು, ಶಾಂತ ಆಗಿಬಿಡಬೇಕು. ಅಂಥ ಶೈಲಿ ಒಂದು ಇದು. ಹನುಮಂತನನ್ನ ಈ ಎಲ್ಲ ರಾಮಾಯಣದ ಮಾತುಗಳ ಒಂದು ವರ್ಣನ, ಹಾಗೆ ಉಪನಿಷತ್ನಲ್ಲಿ ಬಂದಿರುವಂತಹ ಮಾತುಗಳ ವರ್ಣನ, ಇದನ್ನೆಲ್ಲ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಆತನನ್ನ ವಾಚಸ್ಪತಿ ಅಂತ ಹೀಗೆ ಉಪಾಸಿಸಬೇಕು. ಹಾಗೆ ಉಪಾಸಿಸಿದರೆ ನಮ್ಮ ಶಾಸ್ತ್ರದ ಶ್ರವಣ ಮತ್ತು ಅದರ ಪ್ರವಚನ ಒಂದು, ಅದರ ಉಚ್ಚಾರ ಇನ್ನೊಂದು, ಅದರ ಅರ್ಥಾನುಸಂಧಾನ, ಆ ಶಬ್ದ ಮತ್ತು ಅರ್ಥ ಎರಡೂ ಕೂಡ ಯಾವತ್ತೂ ಕರಪ್ಟ್ ಆಗೋದಿಲ್ಲ. ಲ್ಯಾಂಗ್ವೇಜ್ ಕರಪ್ಟ್ಸ್ ದ ಥಾಟ್ ಆ್ಯಂಡ್ ದ ಥಾಟ್ ಕರಪ್ಟ್ಸ್ ದ ಲ್ಯಾಂಗ್ವೇಜ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಿರ್ತಾರೆ. ನಮ್ಮ ಮಾತನಾಡುವ ಶೈಲಿ ಸರಿ ಇಲ್ಲದೆ ಹೋದರೆ ನಾವು ಹೇಳುವ ಅರ್ಥ ಇನ್ನೊಬ್ಬರಿಗೆ ಕನ್ವೆ ಆಗೋದಿಲ್ಲ. ಇನ್ನೊಂದು, ನಾವು ಹೇಳುವ ಅರ್ಥವೇ ಸರಿ ಇಲ್ಲದೆ ಹೋದರೆ, ಲ್ಯಾಂಗ್ವೇಜ್ ಸರಿ ಇದ್ರೂ ಕೂಡ ಆ ಹೇಳುವ ವಿಷಯ ಇನ್ನೊಬ್ಬರಿಗೆ ಕನ್ವೆ ಆಗೋದೇ ಇಲ್ಲ. ಆದ್ದರಿಂದ ಈ ಲ್ಯಾಂಗ್ವೇಜ್ ಮತ್ತು ಥಾಟ್ ಎರಡು ಕೂಡ ಪರಸ್ಪರವನ್ನು ಕರಪ್ಟನ್ನಾಗಿ ಮಾಡ್ತವೆ ಅಂತ. ಹಾಗೆ ಕರಪ್ಟ್ ಆಗಬಾರ್ದು ನಮ್ಮ ಥಾಟ್ ಮತ್ತು ಲ್ಯಾಂಗ್ವೇಜ್ ಅಂತಿದ್ರೆ ಆ ಭಗವಂತನಾದ ಮುಖ್ಯ ಪ್ರಾಣನನ್ನ ವಾಚಸ್ಪತಿ ಅಂತ ಉಪಾಸಿಸಬೇಕು. ಹೀಗೆ ವಾಚಸ್ಪತಿ ಎಂಬ ಶಬ್ದದ ಸಾಕಷ್ಟು ವಿವರಗಳನ್ನು ನೋಡಿದ್ದೇವೆ. ಹಯಗ್ರೀವನನ್ನ, ಲಕ್ಷ್ಮೀದೇವಿಯನ್ನ ಮತ್ತು ಮುಖ್ಯ ಪ್ರಾಣನನ್ನೂ ಹೇಳುವ ಶಬ್ದ. ಸಪತ್ನೀಕನಾದ ಭಗವಂತನನ್ನ, ಸಪತ್ನೀಕನಾದ ಹಿರಣ್ಯಗರ್ಭನನ್ನ, ಚತುರ್ಮುಖನನ್ನ ಮತ್ತು ಸಪತ್ನೀಕನಾದ ಮುಖ್ಯ ಪ್ರಾಣನನ್ನು ವಾಚಸ್ಪತಿ ಅನ್ನೋ ಶಬ್ದ ಹೇಳ್ತದೆ. ಇದರ ಶ್ರವಣದಿಂದ ನಮಗೆ ಸರಿಯಾದ ಶಬ್ದದ ಉಚ್ಚಾರ ಮತ್ತು ಸರಿಯಾದ ಅರ್ಥದ ಅನುಸಂಧಾನ ಇವೆಲ್ಲವೂ ಆಗ್ತವೆ. ಯಾವತ್ತೂ ಕೂಡ ನಮ್ಮ ಅಧ್ಯಯನ ಮತ್ತು ನಮ್ಮ ಚಿಂತನ ಇದ್ಯಾವುದೂ ಕರಪ್ಟ್ ಆಗೋದಿಲ್ಲ. ಅದರೊಂದಿಗೆ ವಾಚಸ್ಪತಿ ಎಂಬ ಶ್ರವಣದ ನಾಮದ ಶ್ರವಣ ಮತ್ತು ಅದಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರದ ಶ್ರವಣ ಕೂಡ ಸಮಾಪ್ತವಾಗಿದೆ.